ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಒಂದು ಕುಕಿಂಗ್ ವಿದೌಟ್ ಫೈರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮಕ್ಕಳ ಸ್ಕೂಲ್ ಕಾಂಪಿಟೇಷನ್ಗಳಲ್ಲಿ ಅಥವಾ ಬೇರೆ ಕುಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ಗಳಲ್ಲಿ ಮಾಡ್ಬೋದು. ನೋಡೋದಕ್ಕೆ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು. ಇದನ್ನು ಮಾಡಲಿಕ್ಕೆ ನಮಗೆ ಬ್ರೆಡ್ ಬೇಕಾಗತ್ತೆ. ನಾನಿಲ್ಲಿ 4 ಪೀಸಷ್ಟು ಬ್ರೆಡ್ ತಗೊಂಡಿದ್ದೀನಿ. ನೀವು ತುಂಬ ಜನರಿಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಬ್ರೆಡ್ಡನ್ನು ತಗೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ 2 ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬ್ರೆಡ್ ಪೀಸನ್ನು ತಗೊಂಡು ಈ ಥರ ರೌಂಡ್ ಶೇಪ್ ಇರುವಂಥ ಮೌಲ್ಡಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಪ್ರೆಸ್ ಮಾಡಬೇಕು. ರೌಂಡ್ ಶೇಪಿಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ ಈ ಥರ ರೌಂಡ್ ಪೀಸಿಗೆ ಮಾಡ್ಕೊಂಡಿದ್ದೀನಿ. ಎಲ್ಲ ಬ್ರೆಡ್ಡನ್ನು ಇದೇ ಥರ ರೌಂಡ್ ಶೇಪಿಗೆ ಮಾಡ್ಕೊಂಡು ಇಟ್ಕೋಬೇಕು. ಕಟ್ ಮಾಡಿ ಉಳಿದಿರುವಂತಹ ಬ್ರೆಡ್ ಸೈಡ್ಸ್ ಇದೆಯಲ್ಲ, ಅದನ್ನು ಕೂಡ ವೇಸ್ಟ್ ಮಾಡಬೇಕಾಗಿಲ್ಲ. ನಾವು ಅದರಲ್ಲಿ ಬ್ರೆಡ್ ಕ್ರಮ್ಸನ್ನು ಮಾಡ್ಕೊಳ್ಬೋದು. ಇದೇ ಥರ ಎಲ್ಲ ಬ್ರೆಡ್ಡನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೋಬೇಕು. ಇದಕ್ಕೆ ನಾನಿಲ್ಲಿ ಒಂದು 1/4 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಚೆನ್ನಾಗಿ ಕರಗಿಸಬೇಕು. ಸಕ್ಕರೆ ಪೂರ್ತಿ ನೀರಲ್ಲಿ ಕರಗಬೇಕು. ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದಕ್ಕೆ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೆಮನ್ ಯೆಲ್ಲೋ ಫುಡ್ ಕಲರ್ ತಗೊಂಡಿದ್ದೀನಿ. ಒಂದು 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದಿಗಿಟ್ಕೊಳ್ಳೋಣ. ಇವಾಗ ಒಂದು ಕಪ್ಪಿಗೆ ನಾನಿಲ್ಲಿ 2 ಚಮಚದಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಬದಲಿಗೆ ಹಾಲಿನ ಕೆನೆಯನ್ನು ಕೂಡ ಹಾಕ್ಕೊಳ್ಬೋದು. 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಸಾಕು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಮಿಲ್ಕ್ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಇವಾಗ ಬ್ರೆಡ್ ಪೀಸಸನ್ನು ತಗೊಂಡು ಈ ಥರ ಬ್ರೆಡ್ ಪೀಸಸ್ಗೆ ಹಚ್ಕೊಳ್ಬೇಕು. ಒಂದು ಬ್ರೆಡ್ ಪೀಸ್ ಮೇಲೆ ಈ ಥರ ಹಚ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಮತ್ತೊಂದು ಬ್ರೆಡ್ ಪೀಸನ್ನು ಇದರ ಮೇಲೆ ಈ ಥರ ಇಟ್ಕೋಬೇಕು. ಮತ್ತೊಂದನ್ನು ಕೂಡ ಅದೇ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ನೆಕ್ಸ್ಟ್ ಸರ್ವಿಂಗ್ ಪ್ಲೇಟ್ ತಗೋಬೇಕು. ಇವಾಗ ನಾವು ರೆಡಿ ಮಾಡಿಟ್ಟಂತಹ ಸಕ್ಕರೆ ನೀರಲ್ಲಿ ಇದನ್ನು ಬ್ರೆಡ್ಡನ್ನು ಡಿಪ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆ ಸಕ್ಕರೆ ಪಾಕ ಹೀರ್ಕೊಳ್ಳೋ ಥರ ಡಿಪ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ಒಂದೊಂದಾಗಿ ಇಟ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಸ್ವಲ್ಪ ಪಿಸ್ತಾ ಪೌಡರ್ನ ತಗೊಂಡಿದ್ದೀನಿ. ಪಿಸ್ತಾವನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬ್ರೆಡ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ. ಈ ಥರ 2 ಬ್ರೆಡ್ ಮೇಲೆ ಕೂಡ ಹಾಕ್ಕೋಬೇಕು. ಇವಾಗ ಇದರ ಮೇಲೆ ಒಂದೊಂದು ಚೆರಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಒಳ್ಳೆಯ ಕುಕಿಂಗ್ ವಿದೌಟ್ ಫೈರ್ ರೆಸಿಪಿ ರೆಡಿ ಆಯಿತು. ನೋಡೋದಕ್ಕೆ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅಲ್ವಾ? ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ಎಲ್ಲಾದರೂ ಕಾಂಪಿಟೇಷನ್ ಇದ್ದರೆ ಇದನ್ನು ನೀವು ಮಾಡ್ಕೊಳ್ಬೋದು. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.